ಗ್ರಸ್ತೋದಯ ಚಂದ್ರಗ್ರಹಣ ಅಂದರೆ ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಹೇಳಿದ್ರೆ ಚಂದ್ರಗ್ರಹಣ ಗ್ರಹಣವನ್ನು ಹಿಡಿದುಕೊಂಡೇ ಚಂದ್ರ ಉದಯಿಸ್ತಾನೆ. ಹೌದು, ಗ್ರಸ್ತೋದಯ ಚಂದ್ರಗ್ರಹಣ ಆಗಿರುವಾಗ ಹಗಲಿನಲ್ಲಿ ಇಡೀ ಅದು ವೇದಕಾಲ ಅಂತ ಅನಿಸ್ತದೆ, ಅಲ್ಲಿ ಇಡೀ ನಾವು ಉಪವಾಸದಿಂದ ಇರಬೇಕಾಗ್ತದೆ. ಅದನ್ನೇ ಗಮನಿಸುವಂಥದ್ದು. ಹೌದು, ಭೋಜನ ಇಲ್ಲಿ ಭೋಜನ ಅಂತ ಹೇಳಿದ್ರೆ ಈ ಯಾವುದು ಅಧೋಗತಿಗೆ ಕಾರಣ. ಗ್ರಹಣ ಕಾಲದಲ್ಲಿ ಭೋಜನ ಎನ್ನುವಂಥದ್ದು ಅಧೋಗತಿ. ಈ ಇದರಲ್ಲಿ ಈಗ ವೇದ ಕಾಲದಲ್ಲಿ ಭೋಜನ ಮಾಡಬಾರ್ದು, ಉಪವಾಸದಿಂದ ಇರಬೇಕಂತ ಹೇಳ್ತಾರೆ. ಕೆಲವರಿಗೆ ತುಂಬ ಅಸಾಧ್ಯ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಫಲಹಾರಾದಿಗಳನ್ನು ಮಾಡ್ಕೊಳ್ಬೋದು. ಆದರೆ ಈ ಅದಕ್ಕೆ ಏನು, ಈಗ ನಾವು ತಿಂದುಬಿಟ್ಟಿದ್ದೇವಪ್ಪ, ನಮ್ಗೆ ಗೊತ್ತಿಲ್ಲ, ನಮ್ಗೆ ಯಾರು ಹೇಳಲಿಲ್ಲ, ನಾವು ತಿಂದುಬಿಟ್ಟಿದ್ದೇವೆ, ನಮಗೇನು ಪರಿಹಾರ? ಈಗ ಮೊದಲ ಗಮನಿಸುವಾಗ ಹೇಗೆ ಪ್ರಾರಂಭ ಅಂತ ಹೇಳಿ, ಈಗ ಭೋಜನ ಮಾಡಬೇಕು ಅಂತ ಹೇಳಿದಾಗ ಎಷ್ಟು ಹೊತ್ತಿನ ಮೊದಲು ಭೋಜನ ಮಾಡಬೇಕು ಆರೋಗ್ಯವಂತವಾಗಿರುವ ವ್ಯಕ್ತಿಗೆ? ನಾನೀಗ ಹೇಳಿದ್ದೇನೆ, ಈಗ ಗ್ರಸ್ತೋದಯ ಅಂತ ಹೇಳಿದ್ರೆ ಈಗ ದಿನಪೂರ್ತಿ ಉಪವಾಸ ಪೂರ್ತಿ. ಹೌದು, ಅಂದ್ರೆ ಬೆಳಗಿನ ಫಲಾರ. ಗ್ರಸ್ತೋದಯ ಚಂದ್ರಗ್ರಹಣ ಆದ್ರಿಂದಾಗಿ ಅದು ದಿನಪೂರ್ತಿ ಬೆಳಗಿನ ಫಲಾರ ಮಾಡಿದ್ರೆ ಅಲ್ಲಿಗೆ ಆಯ್ತು, ಮತ್ತೆ ಇಲ್ಲ ಮಾಡ್ಲಿಕ್ಕೆ ಇಲ್ಲ, ಮೋಕ್ಷದ ನಂತರವೇ ಅಂತ. ಅದು ಸಾಧ್ಯ ಇಲ್ಲ ಅಂತ ಆದರೆ, ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ, ಕೆಲವರಿಗೆ ಇದು ಹೊತ್ತಿಗೆ ಊಟ ಮಾಡದೇ ಇದ್ದರೆ ಏನೇನೋ ಆಗ್ತದೆ, ಸಮಸ್ಯೆಗಳಾಗ್ತದೆ, ತಲೆನೋವು ಬರ್ತದೆ, ಇದು ತುಂಬ ಆರೋಗ್ಯದ ಸಮಸ್ಯೆಗಳು ಬರ್ತದೆ ಅಂಥವರು ಇದಕ್ಕೆ ವೇದ ಕಾಲದಲ್ಲಿ ಅವರು ಫಲಾಹಾರಗಳನ್ನು ಮಾಡಬಹುದು. ಗ್ರಹಣ ಕಾಲದಲ್ಲಿ ನಿಷಿದ್ಧ. ಇನ್ನು ಗ್ರಹಣ ಕಾಲದಲ್ಲಿ ವೇದ ಕಾಲದಲ್ಲಿ ಭೋಜನ ಮಾಡಿದೇವಪ್ಪ ನಾವು, ನಮಗೆ ಗೊತ್ತಿಲ್ಲ, ನಮಗೇನು ಅದಕ್ಕೆ ಏನು ಕೇಳಿದರೆ, ವೇದ ಕಾಲದಲ್ಲಿ ಇದರಲ್ಲಿ ಗ್ರಹಣ ಕಾಲದಲ್ಲಿ ಗ್ರಹಣ ಕಾಲದಲ್ಲಿ ಭೋಜನವನ್ನು ಮಾಡಿದರೆ ಪ್ರಾಜಾಪತ್ಯವನ್ನು ಆಚರಣೆ ಮಾಡಬೇಕು. ಒಂದು ಪ್ರಾಜಾಪತ್ಯ ಅಂತ ಹೇಳಿದ್ರೆ ಉಪವಾಸ, 15 ದಿವಸ 1 ತಿಂಗಳು ಉಪವಾಸ ಮಾಡುವಂಥದ್ದು ಪ್ರಾಜಾಪತ್ಯ ಗೆಚ್ಚರ ಅಂತ, ಅದನ್ನು ಹೇಳ್ತಾರೆ ಗ್ರಹಣ ಕಾಲದಲ್ಲಿ. ಇನ್ನು ವೇದ ಕಾಲದಲ್ಲಿ ಭೋಜನ ಮಾಡಿದರೆ ಏನು ಅಂದರೆ, ಗ್ರಹಣ ಕಾಲ ಅಂತ ಹೇಳಿದರೆ ಈಗ ನಮಗೇನು, ಈಗ ನಮಗೆ 6:36ಕ್ಕೆ ಸೂರ್ಯಾಸ್ತ, ಇನ್ನು ಉಳಿಯುವಂಥದ್ದು 12 ನಿಮಿಷ ಏನಿದೆ ಅದನ್ನು ಗ್ರಹಣ ಕಾಲ ಅಂತ ಹೇಳ್ತೇವೆ ಇಲ್ಲಿ ನಮಗೆ ಅನುಭವಕ್ಕೆ ಬರುವಂಥದ್ದು. ಅದರ ಹಿಂದೆ ಎಲ್ಲ ಅದು ವೇದ ಕಾಲ ಅಂತ. ಅಲ್ಲಿ ಭೋಜನ ಮಾಡಿದರೆ ಈ ಚಂದ್ರಗ್ರಹಣದಲ್ಲಿ 3 ರಾತ್ರಿ ಉಪವಾಸ ಇರಬೇಕು ಅವರು. 3 ರಾತ್ರಿ ಉಪವಾಸ ಇದ್ದರೆ, ಭೋಜನಾದಿಗಳನ್ನು ಸ್ವೀಕಾರ ಮಾಡದೇ ಇದ್ದರೆ ಈ ವೇದ ಕಾಲದಲ್ಲಿ ಮಾಡಿರತಕ್ಕಂಥ ದೋಷದ ಪರಿಹಾರ ಆಗ್ತದೆ. ಗ್ರಹಣ ಕಾಲದಲ್ಲಿಯೇ ಅವರು ಊಟ ಮಾಡಿದರೆ ಅದಕ್ಕೆ ಪ್ರಾಜಾಪತ್ಯವನ್ನು ಆಚರಣೆ ಮಾಡಬೇಕು. ಅಥವಾ ಪ್ರಾಜಾಪತ್ಯ ಕಚ್ಚಾಮ್ನಾಯತ್ವೇನ ಏನು ಶಾಸ್ತ್ರದಲ್ಲಿ ಏನೋ ಅಂದರೂ ಪರಿಹಾರ ಹೇಳಿದರೆ ಅದಕ್ಕೆ ಹೇಳತಕ್ಕಂಥ ಪರಿಹಾರವನ್ನು ಮಾಡಿಕೊಂಡು ಇದನ್ನು ಮಾಡಬೇಕಾಗ್ತದೆ. ಶಾಂತಿ ಪ್ರತಿವಿಧಿಗಳನ್ನೆಲ್ಲ ಹೇಳ್ತಾರೆ, ಅದನ್ನು ಮಾಡಿ. ಈಗ ಇಲ್ಲಿ ಗಮನಿಸುವಂಥದ್ದು, ಈಗ ಈ ಒಂದು ಗ್ರಹಣ ನಾಳಿಂದ ನಡೆಯುವಂಥ 3ನೇ ತಾರೀಕು ನಡೆಯುವಂಥ ಗ್ರಹಣದಲ್ಲಿ ನಮಗೆ 12 ನಿಮಿಷ ಕಾಣ್ತಾ ಹೋಗ್ತದೆ, ಉಳಿದದ್ದು ಕಾಣುವುದಿಲ್ಲ ಅಂಥೇಳಿ. ಆಗ ವೇದ ಕಾಲ ಈಗ ಸಂಪೂರ್ಣವಾಗಿ ನಮಗೆ ಗೋಚರ ಆದರೆ ಅಲ್ಲಿ ವೇದ ಕಾಲ ಹೇಗಿರ್ತದೆ? ಸಂಪೂರ್ಣವಾಗಿ ಗೋಚರ ಆದರೆ ಅದಕ್ಕೆ ಇಷ್ಟು ಗಂಟೆ ಮುಂಚೆ ಅಂತ ಅದರದ್ದು ಛಾಯೆ ಶುರುವಾಗ್ತದೆ. ಆವಾಗ ಅದಕ್ಕೊಂದು ಆ ಕಾಲದಲ್ಲಿ ಅದನ್ನು ಹೇಳಿರ್ತಾರೆ. ಆ ಕಾಲದಲ್ಲಿ ಅದಕ್ಕೆ ವೇದ ಕಾಲ ಇಷ್ಟು. ಈಗ ಪೂರ್ಣವಾಗಿ 3 ಗಂಟೆ ಅಂತ ಆದರೆ ಅದಕ್ಕಿಂತ ಒಂದು 3 ಗಂಟೆ ಮುಂಚೆ, ಹೀಗೆ ಅದಕ್ಕೆ ಅಲ್ಲಿ ಆವಾಗ ಅದನ್ನು ಸೂಚನೆ ಮಾಡಿ, ಏನು ಸೂಚನೆ ನೋಡಿಕೊಂಡು ಅದಕ್ಕೆ ವೇದ ಕಾಲ ಎಷ್ಟು ಅಂತ ಹೇಳ್ತಾರೆ. ಅಂಕಿಅಂಶಗಳನ್ನ ಲೆಕ್ಕ ಮಾಡಿ ಎಷ್ಟು ವೇದ ಅಂತ ಅದನ್ನು ಪರಿಗಣನೆಗೆ ತೆಗೆದುಕೊಂಡು ಆ ಕಾಲದಲ್ಲಿ ಅದನ್ನು ಆಚರಣೆ ಮಾಡಬೇಕಾಗುತ್ತೆ. ಸಾಧಾರಣವಾಗಿ ಪಂಚಾಂಗದಲ್ಲಿ ಎಲ್ಲ ವೇದ ಕಾಲ ಯಾವಾಗ ಅಂತ ಸೂಚನೆ ಕೊಟ್ಟಿರ್ತಾರೆ, ಅದನ್ನು ನಾವು ಅನುಸರಿಸಿದರೆ ಆಯಿತು. ಈಗ ವಿಶೇಷವಾಗಿ ಗಮನಿಸುವಂಥದ್ದು ಈ ಭೋಜನ ಅಂತ ಹೇಳುವಂಥದ್ದು ಒಂದು ದೊಡ್ಡ ರೀತಿಯಾಗಿರುವಂಥ ಹಲವಾರು ಸಮಸ್ಯೆಗಳು ಅಂತ ಹೇಳಿ, ಅದರೊಟ್ಟಿಗೆ ಇನ್ನೊಂದು ಸಮಸ್ಯೆ ಅಂತ ಹೇಳಿದರೆ, ನಾನು ಚಂದ್ರಗ್ರಹಣವನ್ನು ನೋಡ್ತೇನೆ ಅಂದರೆ ಚಂದ್ರಗ್ರಹಣ ಆಗ್ತಾ ಇರುವಂಥ 12 ನಿಮಿಷ ಸಿಗ್ಬೋದು, ಎಷ್ಟು ನೋಡ್ತಾರೆ ಎಷ್ಟು ಬಿಡ್ತಾರೆ ಗೊತ್ತಿಲ್ಲ, ಅದನ್ನು ನೋಡ್ತೇನೆ, ಉಡುಪರೆ ಹೇಳಬೇಕು, ನೋಡಿದರೆ ಏನಾಗ್ಬೋದು? ಚಂದ್ರಗ್ರಹಣವನ್ನು ನೋಡ್ಬೋದಾ? ಚಂದ್ರಗ್ರಹಣ ನೋಡೋದಕ್ಕೆ ಏನು ಸಮಸ್ಯೆ ಇಲ್ಲ. ಅದರಲ್ಲಿ ಕೂಡ ಚಂದ್ರಗ್ರಹಣ ನೋಡಬೇಕಂತಲೇ ಹೇಳ್ತಾರೆ. ನೋಡೋದ್ರಿಂದ ನಮಗೇನು, ಈ ಕೆಲವು ನಕ್ಷತ್ರ ಮತ್ತು ರಾಶಿ ಅವರಿಗೆ ಸ್ವಲ್ಪ ದೋಷ ಇದೆ, ಅವರನ್ನು ಬಿಟ್ಟು ಬಾಕಿ ಉಳಿದವರು ನೋಡಲಿಕ್ಕೆ ಅವಕಾಶಗಳಿದೆ. ಅದರಿಂದ ಏನು ನಮಗೆ ಸಮಸ್ಯೆಗಳೇನಾಗುವುದಿಲ್ಲ. ಸೂರ್ಯಗ್ರಹಣದಲ್ಲಿ ಮಾತ್ರ ಹಾಗೆ ಇಲ್ಲ. ಸೂರ್ಯಗ್ರಹಣದಲ್ಲಿ ನೋಡಿದರೆ ನಮಗೆ ಸ್ವಲ್ಪ ಸಮಸ್ಯೆಗಳು, ವೈಜ್ಞಾನಿಕವಾಗಿ ಕೂಡ ಅದನ್ನು ಹೇಳ್ತಾರೆ, ಸೂರ್ಯಗ್ರಹಣ ನೇರವಾಗಿ ನೋಡಬಾರ್ದು ಅಂತ. ಅದು ನಮಗೆ ಕಣ್ಣಿನ ಮೇಲೆ ಪರಿಣಾಮ ಬೀಳ್ತದೆ. ಅದು ದೃಷ್ಟಿಯೇ ಹೋಗ್ಬೋದು ಅಥವಾ ದೃಷ್ಟಿಯಲ್ಲಿ ವ್ಯತ್ಯಾಸಗಳಾಗ್ಬೋದು.
ಅಂತ ಹೇಳ್ತಾರೆ. ಆದ್ದರಿಂದಾಗಿ ಸೂರ್ಯಗ್ರಹಣವನ್ನು ನೇರವಾಗಿ ನೋಡಲಿಕ್ಕೆ ಇಲ್ಲ. ವೈಜ್ಞಾನಿಕವಾಗಿಯೂ ಕೂಡ ಅದನ್ನು ನಿಷೇಧ ಮಾಡಿದ್ದಾರೆ, ಶಾಸ್ತ್ರದಲ್ಲಿ ಕೂಡ ನಿಷೇಧ ಇದೆ ಸೂರ್ಯಗ್ರಹಣವನ್ನು. ಅದಕ್ಕೆ ನೀರಿನಲ್ಲಿಯೋ ಅಥವಾ ಸಗಣಿ ನೀರಿನಲ್ಲಿ ಅದರ ಪ್ರತಿಬಿಂಬವನ್ನು ನೋಡುವಂಥದ್ದು, ಈ ರೀತಿಯಲ್ಲಿ ಏನಾದರೂ ಒಂದು ಅದನ್ನು ನೋಡಲೇಬೇಕು ಅಂತಿದ್ರೆ ಈ ರೀತಿಯಲ್ಲಿ ಒಂದು ಇದು ಮಾಡ್ಬೋದು. ಚಂದ್ರಗ್ರಹಣವನ್ನು ನೋಡಲಿಕ್ಕೆ ನೋಡೋದಕ್ಕೆ ಸಮಸ್ಯೆಗಳಿಲ್ಲ. ಇಲ್ಲ.